ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಚ್ಚರಿಯ ಸಮೀಕ್ಷೆಯೊಂದು ಈಗ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ದೇಶದಲ್ಲಿ ಮತ್ತೆ ಚುನಾವಣೆ ನಡೆಸ್ತಾರ ಮೋದಿ? ಮತ್ತೆ ಅಂದುಕೊಂಡ ಟಾರ್ಗೆಟ್ ಅನ್ನು ರೀಚ್ ಆಗಿ 300 ಗಡಿಯನ್ನ ದಾಟಿ ಐತಿಹಾಸಿಕ ನಿರ್ಧಾರಗಳನ್ನು ಕೈಗೊಳ್ತಾರ ಮೋದಿ? ಈ ಚರ್ಚೆ ಆಗಾಗ ಅಲ್ಲಲ್ಲಿ ಬರ್ತಾ ಇದೆ ಅಲ್ವಾ? ಎಲೆಕ್ಷನ್ ನಡೆಸೋದು ಅಂದ್ರೆ ಸಣ್ಣ ವಿಷಯ ಅಲ್ಲ. ಆ ಎಲೆಕ್ಷನ್ ಖರ್ಚು ಸಮಯ ಉಳಿಸ್ಬೇಕು ಅಂತಾನೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದಕ್ಕೆ ಹೊರಟಿರೋದು. ಹಾಗಾಗಿ ಇಂಥ ಕೆಲಸ ಮಾಡಲಿಕ್ಕಿಲ್ಲ ಅಂತಾನೆ ಇರೋದು. ಹೇಗೂ ಬಹುಮತಕ್ಕೇನು ತೊಂದರೆ ಆಗಿಲ್ಲ. NDA ಮಿತ್ರ ಪಕ್ಷಗಳ ಜೊತೆಗೆ ಅಧಿಕಾರ ನಡೆಸ್ತಿದ್ದಾರೆ. ಆದರೂ ಆಗಾಗ ಒಂದು ಚರ್ಚೆ ಅಂತೂ ನಡೀತಿರುತ್ತಲ್ಲ. ಪ್ರತಿಷ್ಠಿತ ಸರ್ವೆಯೊಂದು ಹೊರಬಿದ್ದಿದೆ. ಎಲ್ಲ ಎಲೆಕ್ಷನ್ ಮಹಾರಾಷ್ಟ್ರ, ಹರಿಯಾಣ, ಡೆಲ್ಲಿ ಎಲೆಕ್ಷನ್ ರಿಸಲ್ಟಲ್ಲಿ ಭರ್ಜರಿ ಜಯಗಳಿಸಿದೆ BJP. ಬ್ಯಾಕ್ ಟು ಬ್ಯಾಕ್ ಗೆಲುವುಗಳು. ಈ ಹೊತ್ತಲ್ಲಿ ಸುದೀರ್ಘವಾಗಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಧ್ಯಯನ ನಡೆಸಿ ಫೀಡ್ಬ್ಯಾಕ್ ತಗೊಂಡು ಪ್ರತಿ ಲೋಕಸಭಾ ಕ್ಷೇತ್ರಗಳಲ್ಲಿ ಇಂತಿಷ್ಟು ಜನರನ್ನ ಮಾತಾಡಿಸಿ ಬಿಗ್ ಸ್ಯಾಂಪಲ್ ಸೈಜ್ನೊಂದಿಗೆ ಈ ಸರ್ವೆ ರೆಡಿ ಆಗಿದೆ. ಇವತ್ತು ಎಲೆಕ್ಷನ್ ನಡೆದ್ರೆ ಮೋದಿಗೆ 300+. ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. UPಯಲ್ಲೂ ಲೆಕ್ಕಾಚಾರ ಉಲ್ಟಾಗಿದೆ. ಈಗ ಮೊನ್ನೆ ರಿಸಲ್ಟ್ಗೆ ಕಂಪೇರ್ ಮಾಡಿದ್ರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ಫೆಬ್ರವರಿ 9ನೇ ತಾರೀಕು ತನಕ, ಜನವರಿ 2ರಿಂದ ಫೆಬ್ರವರಿ 9ನೇ ತಾರೀಕು ತನಕ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಜನರನ್ನು ಮಾತನಾಡಿಸಿ ಸಂದರ್ಶನ ಮಾಡಿ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕಿ ರೆಡಿ ಮಾಡಿರುವಂತಹ ಗ್ರೌಂಡ್ ರಿಪೋರ್ಟ್ ಇದು. ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯನ್ನು ಈಗ ರಿಲೀಸ್ ಮಾಡಿರೋದು. 2025 ಫೆಬ್ರವರಿ 9 ತನಕ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಏನಂತ ಬರ್ತಾ ಇದೆ ಹಾಗಾದರೆ ಈ ಸಮೀಕ್ಷೆ? ದೀರ್ಘಕಾಲೀನ ಟ್ರ್ಯಾಕಿಂಗ್ ಡೇಟಾವನ್ನು ಸೇರಿಸಿ ಈಗ ರಿಪೋರ್ಟನ್ನು ಹೊರಗಿಡ್ತಿರೋದು. BJP ಈ ಕ್ಷಣಕ್ಕೆ ಈಗ ಎಲೆಕ್ಷನ್ ನಡೆದಿದ್ದೇ ಹೌದಾದರೆ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇದೆ ಮೂಡ್ ಆಫ್ ದಿ ನೇಷನ್ ಸರ್ವೆ. 343 ಸೀಟು NDAಗೆ. ಓವರ್ ಆಲ್ ಇಷ್ಟು ಸ್ಥಾನಗಳಾದರೆ NDAಗೆ, BJPಗೆ ಒಂದೇ ಎಷ್ಟು ಸಿಗತ್ತೆ? ಈ ಕ್ಷಣಕ್ಕೆ ಚುನಾವಣೆ ಆದರೆ ಮತ್ತೆ ಜನರ ಮುಂದೆ ಹೋದರೆ 281 ಸ್ಥಾನಗಳು ಸಿಗಲಿವೆ ಅಂತ. ಎಲೆಕ್ಷನ್ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಬಹುತೇಕ ಅಂತಹ ಸಾಧ್ಯತೆಗಳೇನು ಕಾಣಿಸ್ತಾ ಇಲ್ಲ. ಈಗಿರೋ ಮಿತ್ರ ಪಕ್ಷಗಳ ಜೊತೆ ಸೇರಿಕೊಂಡೇ ಯಾವುದೇ ರಿಸ್ಕ್ ತಗೊಳ್ಳೋಕೆ ರೆಡಿ ಅನ್ನೋ ಮೆಸೇಜನ್ನು ಮೋದಿ ಕೊಟ್ಟಿದ್ದಾರೆ. ನಾನಿನ್ನೂ ರಿಸ್ಕ್ ತೊಗೊಂಡಿಲ್ಲ, ಮತ್ತಷ್ಟು ರಿಸ್ಕ್ ತೊಗೊಳ್ಳೋದಿದೆ ಅಂತೆಲ್ಲ ಹೇಳಿದರು ಒಂದು ಸಂದರ್ಶನದಲ್ಲಿ ಇತ್ತೀಚೆಗಷ್ಟೇ. ಆದರೆ ಸರ್ವೆ ರಿಪೋರ್ಟ್ ಹೇಳ್ತಾ ಇರೋದು ಈಗ ಎಲೆಕ್ಷನ್ ನಡೆದ್ರೆ BJPಗೆ 281 ಬರುತ್ತೆ. ಕಾಂಗ್ರೆಸ್ ಸೀಟು ಕಡಿಮೆ ಆಗುತ್ತೆ. 99 ಇದ್ದಿದ್ದು 78 ಇಳಿಯುತ್ತೆ. ಇತರೆ 184. ಓವರ್ ಆಲ್ ನೋಡೋದಕ್ಕೆ ಹೋದರೆ ಸೀಟ್ ಶೇರು INDA ಕೂಟಕ್ಕೆ ಕಡಿಮೆ ಆಗುತ್ತೆ. ಯಾಕಂದರೆ ಒಳ ಜಗಳ ಕಿತ್ತಾಟದಿಂದ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗೆ ವೋಟ್ ಶೇರ್ ನೋಡೋದಕ್ಕೆ ಹೋದರೆ BJP ಪ್ಲಸ್ ಪಕ್ಷಗಳು NDAಗೆ 47% ತನಕ, INDA ಕೂಟಕ್ಕೆ 40.6, ಇತರೆ 12.5 ಅಂತ ಕೊಡ್ತಾ ಇದ್ದಾರೆ. ಹಾಗೆ ಪಾರ್ಟಿ ವೈಸ್ ನೋಡೋಕೆ ಹೋದರೆ ವೋಟ್ ಶೇರನ್ನು BJPನೇ ಹತ್ತಿರ 41%, 40.7% ವೋಟ್ ಶೇರನ್ನು ಹೊಂದಲಿದೆ. 38.8% ಅಷ್ಟು ಇತರೆ ವೋಟ್ ಶೇರು. ಕಾಂಗ್ರೆಸ್ 20.5 ಅಂತ ತೋರಿಸ್ತಾ ಇರೋದು. ಸೊ ಓವರ್ ಆಲ್ 343 ಗಡಿಯನ್ನು ದಾಟತ್ತೆ ಈಗ NDA. ಎಲೆಕ್ಷನ್ ನಡೆದಿದ್ದೇ ಹೋದಾದರೆ ಭರ್ಜರಿ ಬಹುಮತ ನೀಡುವ ಮನಸ್ಥಿತಿಯಲ್ಲಿದ್ದಾರೆ ಜನ. ಮಹಾರಾಷ್ಟ್ರ ರಿಸಲ್ಟ್ ಆದ ಬಳಿಕ ಒಂದು ಸರ್ವೆ ಆಯಿತು. ಚುನಾವಣೆಯಲ್ಲಿ ಇಷ್ಟೊಳ್ಳೆ ಬಹುಮತ ಬಂತಲ್ಲ BJPಗೆ, ಕಾರಣ ಏನು ಅಂತ ರಿಸಲ್ಟ್ ಬಂದ ಮೇಲೆ ಯಾರು BJPಗೆ ವೋಟ್ ಹಾಕಿದಾರಲ್ಲ ಅವರನ್ನೇ ಮಾತಾಡಿಸಿ ಒಂದು ರಿಪೋರ್ಟನ್ನು ರೆಡಿ ಮಾಡಲಾಯಿತು. ಆ ರಿಪೋರ್ಟ್ ಏನು ಹೇಳ್ತು ಅಂತ ಕೇಳಿದ್ರೆ, ಮೋದಿಗೆ ನಾವು ವೋಟ್ ಹಾಕಲಿಲ್ವಲ್ಲ ಲೋಕಸಭೆಯಲ್ಲಿ ಎನ್ನುವಂಥ ಪಶ್ಚಾತ್ತಾಪದಿಂದ ಈ ವೋಟ್ ಹಾಕಿದ್ದೀವಿ. ಸೊ ಆ ಪಶ್ಚಾತ್ತಾಪ ಈ ಗೆಲುವಿಗೆ ಕಾರಣ ಆಗಿದೆ ಅನ್ನುವಂಥ ರಿಪೋರ್ಟು. ಜೊತೆಗೆ ಅಲ್ಲಿ ಗ್ಯಾರಂಟಿ ಕೂಡ, ಮಹಿಳೆಯರಿಗೆ ಇಷ್ಟು ದುಡ್ಡು ಕೊಡುವಂಥ ಗ್ಯಾರಂಟಿ ಇತ್ತಲ್ಲ, ಅದು 2 ಪ್ರಮುಖ ಅಂಶಗಳು ಮಹಾರಾಷ್ಟ್ರದಲ್ಲಿ ಅಷ್ಟು ದೊಡ್ಡ ಗೆಲುವನ್ನು ಕೊಡ್ತು ಅನ್ನೋ ರಿಪೋರ್ಟನ್ನು ಇಟ್ಟಿತ್ತು. ಈಗ ಈ ಎಲ್ಲ ಗೆಲುವುಗಳ ಬಳಿಕ ನಡೆದಿರುವಂಥ ಮೂಡ್ ಆಫ್ ದಿ ನೇಷನ್ ಸರ್ವೆ ಹೇಳ್ತಾ ಇದೆ ಭರ್ಜರಿಯಾಗಿ ಮತ್ತೆ BJPಯ ಪರ, ಮೋದಿಯ ಪರ ಒಲವು ವ್ಯಕ್ತವಾಗ್ತಿದೆ ಅಂತ. ಹಾಗೆ 10 ವರ್ಷಗಳ ಆಡಳಿತದ ಬಳಿಕ ಕೂಡ ಮೋದಿ ಮೇಲಿನ ಒಲವು ಸ್ವಲ್ಪವೂ ಕಡಿಮೆ ಆಗಿಲ್ಲ ದೇಶದಲ್ಲಿ ಅನ್ನೋದನ್ನು ಈ ರಿಪೋರ್ಟ್ ಹೇಳ್ತಾ ಇದೆ. ಕೊಂಚವೂ ಕಡಿಮೆ ಆಗಿಲ್ಲ. ಮೋದಿ ಪರವಾಗಿ ಇನ್ನೂ ಜನ ಬೆಂಬಲ ಇದೆ, ಚೆನ್ನಾಗಿದೆ ಅಂತ. ಹಾಗೆ ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ UPಯಲ್ಲಿ BJP ಕಮಾಲ್ ಮಾಡುತ್ತೆ ಅನ್ನುವಂಥ ಅಂಕಿಅಂಶವನ್ನು ಕೂಡ ಇಡ್ತಾ ಇರೋದು.
ಏನು ಹೇಳ್ತಾ ಇದ್ದಾರೆ, UPಯಲ್ಲಿ SP ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ BJPಗೆ ಆಘಾತವನ್ನು ಕೊಟ್ಟಿತ್ತು. ಆದರೆ ಈಗ ಯೋಗಿ ಆದಿತ್ಯನಾಥ್ ತಮ್ಮ ಬಲವನ್ನು ಹೆಚ್ಚಿಸಿಕೊಂಡಿದ್ದಾರೆ. UPಯಲ್ಲಿ ಈ ಕ್ಷಣಕ್ಕೆ ಎಲೆಕ್ಷನ್ ಆದರೆ 43ರಿಂದ 45 ಸೀಟ್ ತನಕ ಬರಬಹುದು ಅಂತ ಹೇಳ್ತಾ ಇರೋದು. ಹಾಗೆ BJPಯ ವೋಟ್ ಶೇರ್ 4% ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. INDI ಕೊಡ್ದ ವೋಟ್ ಶೇರ್ 2% ಡ್ರಾಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ 45 ಸೀಟ್ ತನಕನೂ UPಯಲ್ಲಿ ಈ ಕ್ಷಣ ಎಲೆಕ್ಷನ್ ನಡೆದಿದ್ರೆ ಗೆಲ್ಲುತ್ತಿತ್ತು BJP ಪ್ಲಸ್ ಪಕ್ಷಗಳು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಈ ಪೈಕಿ ನೋಡೋದಾದ್ರೆ. ಇನ್ನು ಉತ್ತರಾಧಿಕಾರಿ ಯಾರಾಗಬೇಕು ಮೋದಿಯ ಬಳಿಕ ಅನ್ನುವ ಪ್ರಶ್ನೆಯನ್ನು ಕೇಳಲಾಗಿದೆ. ಅಮಿತ್ ಶಾನ, ಯೋಗಿ ಆದಿತ್ಯನಾಥ ಇಲ್ಲ ಗಡ್ಕರಿ ಅವರ ಅಂತ ಪ್ರಶ್ನೆ ಕೇಳಿದ್ದಕ್ಕೆ 27% ಅಮಿತ್ ಶಾ ಅವ್ರ ಪರವಾಗಿದೆ, ಯೋಗಿ ಪರವಾಗಿ 25%, ಗಡ್ಕರಿ ಪರವಾಗಿ 15% ಇದೆ. ಇನ್ನು PM ಸ್ಥಾನಕ್ಕೆ ಯಾರು ಹೆಚ್ಚು ಜನಪ್ರಿಯ, ಯಾರು ಇಷ್ಟ ಅನ್ನುವಂಥ ಪ್ರಶ್ನೆಗೆ ಸಹಜವಾಗಿ ಮೋದಿ ಕಡೆಗೆ ಹೆಚ್ಚು ಒಲವಿದೆ, 51%. ರಾಹುಲ್ ಗಾಂಧಿ ಪರವಾಗಿ 25% ಜನ ಒಲವನ್ನು ತೋರಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಯಾರು ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಹೇಮಂತ್ ಬಿಸ್ವಾ ಶರ್ಮಾ ಪರವಾಗಿ ಹೆಚ್ಚು ಮತಗಳು ಬಿದ್ದಿದ್ದು. 2ನೇ ಸ್ಥಾನದಲ್ಲಿ NDA ಭಾಗವಾಗಿರುವಂತಹ TDP ನಾಯಕ ಚಂದ್ರಬಾಬು ನಾಯ್ಡು ಅವರಿದ್ದಾರೆ. ಬೆಸ್ಟ್ CMಗಳು ಅಂತ ಇವರು, ದೇಶದಲ್ಲಿ ಬೆಸ್ಟ್ CMಗಳು, ಒಳ್ಳೆ ಕೆಲಸ ಮಾಡ್ತಿರುವಂತಹ CMಗಳು ಅಂತ ಸರ್ವೆ ಮಾಡಿದಾಗ 2ನೇ ಸ್ಥಾನದಲ್ಲಿ ಚಂದ್ರಬಾಬು ನಾಯ್ಡು ಅವರಿದ್ದಾರೆ. 3ನೇ ಸ್ಥಾನದಲ್ಲಿ ಮಮತಾ ಬ್ಯಾನರ್ಜಿ ಅವರಿದ್ದಾರೆ. ಅಂದರೆ ಅವರವ್ರ ರಾಜ್ಯಕ್ಕೆ ಯಾರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದು. 4ನೇ ಸ್ಥಾನದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಬೆಸ್ಟ್ CM ಲಿಸ್ಟಲ್ಲಿ ಕರ್ನಾಟಕ CM 4ನೇ ಸ್ಥಾನ ಪಡ್ಕೊಂಡಿದೆ. ಇಂಟ್ರೆಸ್ಟಿಂಗ್ ಅಂಶಗಳನ್ನು ಈ ಸರ್ವೆ ರಿಪೋರ್ಟ್ ತೆರೆದಿಡ್ತಾ ಇದೆ. ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದರೆ ದೇಶವ್ಯಾಪಿ BJP ಪರ, ಅದರಲ್ಲೂ ವಿಶೇಷವಾಗಿ ಮೋದಿ ನಾಯಕತ್ವದ ಪರ ಒಲವು ಎದ್ದಿದೆ. ಮತ್ತೆ ಮೋದಿ ಅಲೆ ಸದ್ದು ಮಾಡ್ತಾ ಇದೆ ಅನ್ನೋದನ್ನು ರಿಸಲ್ಟ್ ಈಗಾಗಲೇ ವಿಧಾನಸಭಾ ಚುನಾವಣಾ ಫಲಿತಾಂಶಗಳು ಹೇಳಿದ್ವು. ಆದರೆ ಈಗ ಈ ಸಮೀಕ್ಷೆ ಕೂಡ ಅದನ್ನು ಹೇಳ್ತಾ ಇದೆ. ಪ್ರತಿ ಲೋಕಸಭಾ ಕ್ಷೇತ್ರಗಳಲ್ಲಿ ಸಂದರ್ಶನ ಮಾಡಿದಾಗ ಸಿಕ್ಕ ಅಂಕಿಅಂಶದ ಪ್ರಕಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.